ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಬಿ ಒ ಬಿ ಕಡೆಯಿಂದ ಬಿ ಒ ಬಿ ಇಟರ್ನ ಕಾರ್ಡ್ ನನಗೆ ಡೆಲಿವರಿ ಆಗಿದೆ. ಸೊ ಬನ್ನಿ ಈ ಕಾರ್ಡ್ನ ಅನ್ಬಾಕ್ಸ್ ಮಾಡೋಣ. ಸೊ ಈ ಕಾರ್ಡ್ನ ಫ್ಯೂಚರ್ಸನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಸ್ವಲ್ಪ ಟ್ವಿಟರಲ್ಲಿ ನೋಡಿದಾಗ ತುಂಬ ಜನಗೆ ಸುಮಾರು ಜನಗಳಿಗೆ ಏನಾಗಿದೆ ಅಂದರೆ ಅವರು ಬಿ ಒ ಬಿ ಇಟರ್ನ ಕಾರ್ಡ್ ಅಪ್ಲೈ ಮಾಡಿದ್ದಾರೆ, ಬಟ್ ಅವರಿಗೆ ಬಿ ಒ ಬಿ ಇಟರ್ನ ಕಾರ್ಡ್ ಡೆಲಿವರ್ ಆಗಿಲ್ಲ. ಅದ್ರ ಬದಲಿಗೆ ಅವರಿಗೆ ಈಸಿ ರೂಪೇ ಕಾರ್ಡ್ ಡೆಲಿವರ್ ಆಗಿದೆ. ಸೊ ನನಗೂ ಗೊತ್ತಿಲ್ಲ ನನಗೆ ಯಾವ ಕಾರ್ಡ್ ಡೆಲಿವರಿ ಆಗಿದೆ ಅಂತ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಅದರಲ್ಲಿ ನನಗೆ ಏನಾದರೂ ಇಟರ್ನ ಕಾರ್ಡ್ ಸಿಕ್ಕಿದ್ರೆ ಇಟರ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಾಂದರೆ ನಾನು ಕಾರ್ಡ್ನ ಯೂಸ್ ಮಾಡಲ್ಲ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಫ್ರೆಂಡ್ಸ್, ನನಗೆ ಬಿ ಒ ಬಿ ಕಡೆಯಿಂದ ಇಟರ್ನ ಕಾರ್ಡೇ ಸಿಕ್ಕಿದೆ. ಸೊ ಬನ್ನಿ ನೋಡೋಣ ಯಾವ ಥರ ಇದೆ. ಇಲ್ಲಿ ನಂದು ಡೀಟೇಲ್ಸ್ ಇತ್ತು, ಅದನ್ನ ಹೈಡ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಕಾರ್ಡ್ ಹೋಲ್ಡರ್ ಇಟರ್ನ ಅಂತಲೇ ಕೊಟ್ಟಿದೆ ಇಲ್ಲಿ. ಸೊ ಬನ್ನಿ ಹೇಗಿದೆ ನೋಡೋಣ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಕಾರ್ಡು ನಾನು ನೇಮ್ ಡಿಸ್ಪ್ಲೇ ಆಗಿದ್ದನ್ನ ಹೈಡ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಇಟರ್ನ ಅಂತಲೇ ಇದೆ. ಸೊ ಇದು ಕಾರ್ಡು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ಲೈಫ್ ಸ್ಟೈಲ್ ಪ್ರಿವಿಲೇಜಸ್ ಸಿಗುತ್ತೆ, ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ಸಿಗುತ್ತೆ, ಅನ್ಲಿಮಿಟೆಡ್ ಏರ್ಪೋರ್ಟ್ ಲಾಂಚ್ ಆಕ್ಸೆಸ್. ಅದಕ್ಕೆ ಸ್ಪೆಂಡಿಂಗ್ ಕ್ರೈಟೀರಿಯಾ ಇದೆ, ಅದನ್ನ ನಾನು ಮುಂದೆ ಹೇಳ್ಕೊಡ್ತೀನಿ. ಶಾಪಿಂಗ್ ರಿವಾರ್ಡ್ಸ್ ಇದೆ, ವೆಲ್ಕಮ್ ಗಿಫ್ಟು ಅದೆಲ್ಲ ಇದೆ. ಸೊ ಓವರಾಲ್ ಪ್ಯಾಕೇಜಿಂಗ್ ಈಸ್ ಗುಡ್, ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಒಳಗಡೆ ಬಂದುಬಿಟ್ಟು ನಿಮಗೆ ವೆಲ್ಕಮ್ ಕಿಟ್ ಇದೆ. ಸೊ ವೆಲ್ಕಮ್ ಕಿಟ್ಟಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಎಲ್ಲ ತೆಗೆದುಬಿಡ್ತೀನಿ ಇಲ್ಲಿ ಏನೇನಿದೆ ಅಂತ. ಸೊ ಇಲ್ಲಿ ನನ್ನ ಡೀಟೇಲ್ಸ್ ಇದೆ, ಅದನ್ನು ಕಾರ್ಡ್ ಲಿಮಿಟು, ಆಮೇಲೆ ಕ್ಯಾಶ್ ಲಿಮಿಟ್ಸ್ ಎಲ್ಲ ಎಷ್ಟಿದೆ ಅಂತ ಇದೆ. ಆಮೇಲೆ ಯಾವ ಥರ ರಿಜಿಸ್ಟರ್ ಮಾಡ್ಬೋದು, ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಆಕ್ಸಿಲರೇಟೆಡ್ ರಿವಾರ್ಡ್ ಪಾಯಿಂಟ್ಸ್, 15 ರಿವಾರ್ಡ್ ಪಾಯಿಂಟ್ಸ್ ಫಾರ್ ಎವ್ರಿ 100 rupees ಸ್ಪೆಂಟ್ ಆನ್ ಟ್ರಾವೆಲ್, ಡೈನಿಂಗ್ ಆ್ಯಂಡ್ ಆನ್ಲೈನ್ ಇಂಟರ್ನ್ಯಾಷನಲ್ ಸ್ಪೆಂಡ್ಸ್, ಆನ್ಲೈನ್ ಆ್ಯಸ್ ವೆಲ್ ಆಸ್ ಆನ್ ಇಂಟರ್ನ್ಯಾಷನಲ್ ಸ್ಪೆಂಡ್ಸ್. ಸೊ ಇದ್ರ ಮೇಲೆ ನಿಮಗೆ 15x ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೆ. ಸೊ ನಾರ್ಮಲ್ ಸ್ಪೆಂಡ್ಸ್ಗೆ ನಿಮಗೆ 3 ರಿವಾರ್ಡ್ ಪಾಯಿಂಟ್ ಸಿಗುತ್ತೆ. ಒಂದು ರಿವಾರ್ಡ್ ಪಾಯಿಂಟ್ನ ವ್ಯಾಲ್ಯೂ 25 ಪೈಸೆ ಆಗುತ್ತೆ. ಸೊ ನೀವು ಆಕ್ಸಿಲರೇಟೆಡ್ ರಿವಾರ್ಡ್ ತೊಗೊಂಡ್ರೆ ಸೊ 50 × 15 3.75% ಓವರಾಲ್ ನಿಮಗೆ ಕ್ಯಾಶ್ ಬ್ಯಾಕ್ ಆಗುತ್ತೆ. ಸೊ ನೀವು ಇದನ್ನ 1000 ಪಾಯಿಂಟ್ಸ್ ಅಕ್ಯುಮುಲೇಟ್ ಆದಾಗ ನೀವು ಇದನ್ನ ಕ್ಯಾಶ್ ಬ್ಯಾಕ್ ಆಗಿ ತೊಗೋಬೋದು. ಸ್ಟೇಟ್ಮೆಂಟ್ ಕ್ರಿಯೇಟ್ ಆಗಿ ಬರುತ್ತೆ. ಆ ಸ್ಟೇಟ್ಮೆಂಟ್ ಕ್ರಿಯೇಟ್ ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ಮಂತಲ್ಲಿ ಅಡ್ಜಸ್ಟ್ ಆಗುತ್ತೆ, ಸೇಮ್ ಮಂತಲ್ಲಿ ಆಗಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಬಿಲ್ ಬಂದು 10,000 ಆಗಿದೆ, ನಿಮ್ಮ ಹತ್ರ 1,000 ಪಾಯಿಂಟ್ಸ್ನ ರೆಡಿ ಮಾಡಿಕೊಂಡ್ರೆ ಕ್ಯಾಶ್ ಬ್ಯಾಕಿಗೆ ಅಪ್ಲೈ ಮಾಡಿಕೊಂಡ್ರೆ ಸೊ ಅದು ನೆಕ್ಸ್ಟ್ ಮಂತ್ ಬಿಲ್ಲಿಂಗಲ್ಲಿ ಅಡ್ಜಸ್ಟ್ ಆಗುತ್ತೆ. ನೀವು 10,000 ಇದ್ದಿದ್ದು 10,000 ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಮಂತ್ ಬಿಲ್ಲಿಂಗಲ್ಲಿ ಅದು ಕ್ಯಾಶ್ ಬ್ಯಾಕ್ ಏನಿರುತ್ತಲ್ಲ ಅದು ಅಡ್ಜಸ್ಟ್ ಆಗುತ್ತೆ ಔಟ್ಸ್ಟ್ಯಾಂಡಿಂಗ್ ಬಿಲ್ಲಿಂದ. ಸೊ ನಿಮಗೆ ಶಾಪಿಂಗ್ಸ್ ಪರ್ಕ್ಸ್ ಬಂದುಬಿಟ್ಟು 10,000 ಬೋನಸ್ ಪಾಯಿಂಟ್ ಸಿಗುತ್ತೆ. ನೀವು ಫಸ್ಟು ಕಾರ್ಡ್ ಇಶ್ಯೂ ಆದ 60 ದಿನದ ಒಳಗಡೆ ನೀವೇನಾದರೂ ಸ್ಪೆಂಡ್ ಮಾಡಿದ್ರೆ ಸೊ ಆವಾಗ ನಿಮಗೆ 10,000 ಬೋನಸ್ ಪಾಯಿಂಟ್ ಸಿಗುತ್ತೆ. ಅದೆಷ್ಟು ಅಂದರೆ ನೀವು ಫಸ್ಟ್ 25,000 ಸ್ಪೆಂಡ್ 25,000 ಸ್ಪೆಂಡ್ ಮಾಡಬೇಕಾಗುತ್ತೆ 60 ದಿನಗಳಲ್ಲಿ. ಸೊ ಆ್ಯನ್ಯುವಲ್ ಫೀಸ್ ವೇವ್ ಆಫ್ ಆಗಬೇಕಾಯಿತು ಅಂದರೆ ನೀವು 2.5 ಲಕ್ಷ ಸ್ಪೆಂಡ್ ಮಾಡಬೇಕಾಗುತ್ತೆ ಕಾರ್ಡ್ ಆ್ಯನಿವರ್ಸರಿ ಇಯರಲ್ಲಿ. ಸೊ ಇವಾಗ ಆನ್ ಗೋಯಿಂಗ್ ಆಫರಲ್ಲಿ ಈ ಕಾರ್ಡು ಲೈಫ್ ಟೈಮ್ ಫ್ರೀ, ಅಂದರೆ ಯಾರು 31 ಡಿಸೆಂಬರ್ 2025 ಒಳಗಡೆ ಅಪ್ಲೈ ಮಾಡ್ತಾರೋ ಯಾರಿಗೆ ಈ ಕಾರ್ಡ್ ಸಿಗುತ್ತೋ ಅವರಿಗೆಲ್ಲ ಲೈಫ್ ಟೈಮ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಕ್ರೈಟೀರಿಯಾ ಬಂದುಬಿಟ್ಟು ನಿಮಗೆ ಮಂತ್ಲಿ ಆ್ಯನ್ಯುವಲ್ ಗ್ರಾಸ್ ಸ್ಯಾಲ್ರಿ ಅಲ್ಲ, ಸೊ ಟೇಕ್ ಹೋಮ್ ಸ್ಯಾಲ್ರಿ 1 ಲಕ್ಷಕ್ಕಿಂತ ಜಾಸ್ತಿ ಇರಬೇಕು. ಸೊ ಆವಾಗ ನಿಮಗೆ ಈ ಕಾರ್ಡು ಸಿಗುತ್ತೆ. ಓಕೆ, ಸೊ ಆಮೇಲೆ ಟ್ರಾವೆಲ್ ಬೆನಿಫಿಟ್ಸು ಇದೆ, 1 ಪರ್ಸನ್ಸ್ ಫ್ಯೂಲ್ ಸರ್ಚಾರ್ಜ್ ವೇವರ್ ಇದೆ. ಆಮೇಲೆ ನಿಮಗೆ ಫಿಟ್ನೆಸ್ ಬೆನಿಫಿಟ್ಟು, ಸೊ 6 ಮಂತ್ ಫಿಟ್ ಪ್ರೋ ಮೆಂಬರ್ಶಿಪ್ ಸಿಗುತ್ತೆ ಆ್ಯಸ್ ಎ ವೆಲ್ಕಮ್ ಗಿಫ್ಟು. ಅದಾದಮೇಲೆ ನಿಮಗೆ ಬೈ 1 get 1 ಫ್ರೀ ಮೂವಿ ಟಿಕೆಟು ಡಿಸ್ಟ್ರಿಕ್ಟ್ ಟ್ಯಾಂಪಲ್ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ 250 rupees ಪರ್ ಕಾರ್ಡ್ ಪರ್ ಮಂತ್. ಸೊ ಇದರಲ್ಲಿ ನಿಮಗೆ ಬೆನಿಫಿಟ್ಸ್ ಏನಿದೆ ಅಪಾರ್ಟ್ ಫ್ರಮ್ ಇವಾಗ ಏನು ಹೇಳಿದ್ದು ಬೆನಿಫಿಟ್ಸು. ಸೊ ನಿಮಗೆ ಫಸ್ಟಾಗಿ 60 ದಿನ ಒಳಗಡೆ 50,000 ಸ್ಪೆಂಡ್ ಮಾಡಿದ್ರೆ, ನಾನು ಮುಂಚೆ ಹೇಳೋದು ಕರೆಕ್ಟ್ ಮಾಡ್ಕೋತೀನಿ. ಸೊ 60 ದಿನಗಳಲ್ಲಿ ನೀವೇನಾದರೂ 50,000 ಸ್ಪೆಂಡ್ ಮಾಡಿದಾಗ ನಿಮಗೆ ಎಕ್ಸ್ಟ್ರಾ 10,000 ಬೋನಸ್ ಪಾಯಿಂಟ್ ಸಿಗುತ್ತೆ. ಅದಾದಮೇಲೆ ನೀವೇನಾದರೂ 5 ಲಕ್ಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ನಿಮ್ಮದು ಕ್ಯಾಲೆಂಡರ್ ಇಲ್ಲ ಆ್ಯನಿವರ್ಸರಿ ಇಯರಲ್ಲಿ ನಿಮಗೆ ಅವಾಗ 20,000 ಬೋನಸ್ ಪಾಯಿಂಟ್ ಸಿಗುತ್ತೆ. ಸೊ ಇದು ಓವರ್ ಆ್ಯಂಡ್ ಅಬೋವ್ ರೆಗ್ಯುಲರ್ ಪಾಯಿಂಟ್ಸ್ ಮೇಲೆ. ಸೊ ಇದೊಂದು ಎಕ್ಸ್ಟ್ರಾ ಬೆನಿಫಿಟು. ಅದಾದಮೇಲೆ ನಿಮಗೆ ಲೈಫ್ ಟೈಮ್ ಬೆನಿಫಿಟಲ್ಲೂ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಅನ್ಲಿಮಿಟೆಡ್ ಡೊಮೆಸ್ಟಿಕ್ ಲಾಂಚ್ ಆಕ್ಸೆಸ್ ಸಿಗುತ್ತೆ. ಅದಕ್ಕೆ ಕಂಡೀಷನ್ ಏನು ಅಂದರೆ ಪ್ರೀವಿಯಸ್ ಕ್ವಾರ್ಟರಲ್ಲಿ ನೀವು 40,000 ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಅದು ನಿಮಗೆ ಅನ್ಲಿಮಿಟೆಡ್ ಡೊಮೆಸ್ಟಿಕ್ ಲಾಂಚ್ ಸಿಗುತ್ತೆ. ಸೊ ಇದು ಪ್ರೈಮರಿ ಕಾರ್ಡ್ ಹೋಲ್ಡರ್ಗೂ ಬರುತ್ತೆ. ಆಮೇಲೆ ಆ್ಯಡ್ ಆನ್ ಕಾರ್ಡ್ ಅಪ್ ಟು 3 ಆ್ಯಡ್ ಆನ್ ಕಾರ್ಡ್ಸ್ನ ತೊಗೋಬೋದು ಇದರಲ್ಲಿ. ಸೊ ಅವರಿಗೆಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಟೋಟಲ್ ಸ್ಪೆಂಡು 40,000 ಇರಬೇಕು. ಅದಾದಮೇಲೆ ನಿಮಗೆ ಬೈ 1 get 1 ಫ್ರೀ ಹೇಳಿದ್ದೀನಿ, ಫ್ಯೂಲ್ ಸರ್ಚಾರ್ಜ್ ವೇವರ್ ಇರುತ್ತೆ. ಆಮೇಲೆ ನಿಮಗೆ 2% ಫಾರೆಕ್ ಮಾರ್ಕಪ್ ಚಾರ್ಜ್ ಇರುತ್ತೆ. ಸೊ ನೀವೇನಾದರೂ ಇಂಟರ್ನ್ಯಾಷನಲ್ ಸ್ಪೆಂಡ್ ಮಾಡಿದ್ರೆ ಸೊ 2% ಚಾರ್ಜಸ್ ಆಗುತ್ತೆ. ಅದು ಒನ್ ಆಫ್ ದ ಲೀಸ್ಟ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ದೇರ್ ಆರ್ ಅದರ್ ಕಾರ್ಡ್ಸ್ ಲೈಕ್
ಸ್ಕ್ಯಾಪಿಯಾ. ಸೊ ಅದರಲ್ಲಿ ನಿಮಗೆ ಫಾರೆಕ್ಸ್ ಮಾರ್ಕಪ್ ಚಾರ್ಜಸ್ ಬಂದುಬಿಟ್ಟು 0 ಇರುತ್ತೆ. ಸೊ ಅದೊಂದು ಒಳ್ಳೆಯ ಕಾರ್ಡ್ ಆಗಿರುತ್ತೆ, ಯಾಕೆಂದರೆ ಅದರಲ್ಲಿ ಏನು ಇಂಟರ್ನ್ಯಾಷನಲ್ ಸ್ಪೆಂಡ್ಸ್ ಮಾಡಿದ್ರೆ ಅದಕ್ಕೆ ಮಾರ್ಕಪ್ ಚಾರ್ಜಸ್ ಏನು ಫಾರೆಕ್ಸ್ ಮಾರ್ಕಪ್ ಚಾರ್ಜಸ್ ಏನೂ ಇರೋದಿಲ್ಲ. ಸೊ ನಾನು ಫ್ಯೂಲ್ ಸರ್ಚಾರ್ಜ್ ವೇವರ್ ಬಗ್ಗೆ ಹೇಳಿದೆ, 1% ಫ್ಯೂಲ್ ಸರ್ಚಾರ್ಜ್ ವೇವರ್ ಇರುತ್ತೆ ಅಂತ. ಅದಕ್ಕೆ ಬಂದುಬಿಟ್ಟು ನೀವು 400 ರೂಪಾಯಿಂದ 5,000 ಒಳಗಡೆ ನೀವೇನಾದರೂ ಫ್ಯೂಲ್ ಹಾಕ್ಸಿದ್ರೆ ಗಾಡಿಗಳಿಗೆ, ಆವಾಗ ನಿಮಗೆ ಫ್ಯೂಲ್ ಸರ್ಚಾರ್ಜ್ ವೇವರ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ಇಟರ್ನ BOB ಕಾರ್ಡ್. ಸೊ ಇದು ಒಂದು ಲೈಫ್ ಸ್ಟೈಲ್ ಬೆನಿಫಿಟ್ ಇರುವಂಥ ಕಾರ್ಡು. ಸೊ ಇದು BOB ಕಡೆಯಿಂದ ಒಂದು ಪ್ರೀಮಿಯರ್ ಕಾರ್ಡ್ ಅಂತ ಹೇಳ್ಬೋದು. ಇದೇ ಹೈಯೆಸ್ಟ್ ಅವ್ರು ಆ್ಯಸ್ ಆಫ್ ನೌ ಇವತ್ತಿನವರೆಗೂ ಅವ್ರ ಕಡೆ ಇರುವಂಥದ್ದು ಒನ್ ಆಫ್ ದ ಹೈಯೆಸ್ಟ್ ಪ್ರೀಮಿಯರ್ ಕಾರ್ಡ್. ಸೊ ಇದು ಬಂದುಬಿಟ್ಟು BOB ಕಡೆಯಿಂದ ಇಟರ್ನ ಕಾರ್ಡು. ಸೊ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.